ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಬಲವನ್ನು ಕೂಡ ನಂಬಿಕೊಂಡಿದೆ ಜೆಡಿಎಸ್. ಇನ್ನು ಪರಿಷತ್ಗೆ ಮತದಾನವನ್ನ ಮಾಡಿದ್ದಾರೆ ಜಿಟಿ ದೇವೇಗೌಡರು. ಜಿಟಿ ದೇವೇಗೌಡರ ಮತ ಯಾರಿಗೆ ಹೋಗಿದೆ ಅನ್ನೋದು ಕ್ಯೂರಿಯಾಸಿಟಿ. ಕಾರಣ ಅವರು ದೇವನಹಳ್ಳಿಗೆ ಜೆಡಿಎಸ್ ಶಾಸಕರನ್ನ ಶಿಫ್ಟ್ ಮಾಡಿದಂತ ಸಂದರ್ಭದಲ್ಲಿ ಆ ಗುಂಪಿನಲ್ಲಿ ಗುರುತಿಸಿಕೊಂಡಿಲ್ಲ. ಪಕ್ಷದ ವಿರುದ್ಧ, ವರಿಷ್ಠರ ವಿರುದ್ಧ ತಮ್ಮ ಅಸಮಾಧಾನವನ್ನ ಸಾಕಷ್ಟು ಬಾರಿ ತೋರಿಸಿದ್ದಾರೆ. ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಅವ್ರ ಬಗ್ಗೆ ಹೇಳಿದ್ದಾಗಿದೆ. ಅಂದ್ರೆ ಅವರನ್ನ ಲೆಕ್ಕಕ್ಕೆ ಇವರು ಇಟ್ಕೊಂಡಿಲ್ವಾ? ಹಾಗಾದ್ರೆ ಈಗ ವಿಧಾನಸೌಧದಿಂದ ಜಿಟಿ ದೇವೇಗೌಡರು ಹೊರಗಡೆ ಹೋಗಿದ್ದಾರೆ, ಅಂದ್ರೆ ಅವರ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಜೆಡಿಎಸ್ಗೆ ವೋಟ್ ಹಾಕಿದ್ರಾ ಇಲ್ವಾ? ಹಾಗಾದ್ರೆ ಜಿಟಿ ದೇವೇಗೌಡರು ಕಾಂಗ್ರೆಸ್ ಬೆಂಬಲಿಸಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಜಿಟಿ ದೇವೇಗೌಡರಿಗೆ ಕರೆ ಮಾಡಿ ತಿಳಿಸಿದ್ರಂತೆ. ಬಟ್ ಇವ್ರ ನಿರ್ಧಾರ ಈಗ ಏನಾಗಿದೆ ಅನ್ನೋದು ಕ್ಯೂರಿಯಾಸಿಟಿ. ಯಾವ ಪಕ್ಷದ ಅಭ್ಯರ್ಥಿಗೆ ಇವರು ವೋಟ್ ಹಾಕಿದ್ದಾರೆ? ಹಾಗಾದ್ರೆ ಯಾವುದೇ ರಿಯಾಕ್ಷನ್ ಅನ್ನ ಕೊಡ್ಲಿಲ್ಲ ಮತವನ್ನ ಹಾಕಿದ ಮೇಲೆ ಅವರು. ಈಗ ಇವರ ಒಂದು ವೋಟ್ ಬಗ್ಗೆನೂ ಕೂಡ ಜೆಡಿಎಸ್ಗೆ ಒಂದಿಷ್ಟು ಗೊಂದಲಗಳು ಇದ್ವು, ಒಂದು ಆತಂಕ ಅಂತೂ ಇದ್ದೇ ಇತ್ತು. ಇನ್ನೊಂದು ಕಡೆ ಕಾಂಗ್ರೆಸ್ ಇವರ ಮತವನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇತ್ತು. ಅದರ ಭಾಗವಾಗಿನೇ ಖುದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಜಿಟಿ ದೇವೇಗೌಡರಿಗೆ ಕಾಲ್ ಮಾಡಿ ನಮ್ಮ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ, ಯಾವ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು ಅಂತಾನೂ ಪರ್ಟಿಕ್ಯುಲರ್ ಆಗಿ ಹೇಳಿರ್ತಾರೆ, ಮನವಿ ಮಾಡಿರ್ತಾರೆ. ಇನ್ನೊಂದು ಕಡೆ ಚುರುಕನ್ನ ಪಡ್ಕೊಂಡಿದೆ ಪರಿಷತ್ ಎಲೆಕ್ಷನ್ನ ಮತದಾನದ ಪ್ರಕ್ರಿಯೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಮತದಾನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ಶಾಸಕರು. ಇಲ್ಲಿ ತಂಡಗಳನ್ನ ರಚನೆ ಮಾಡಲಾಗಿದೆ. ಪರ್ಟಿಕ್ಯುಲರ್ ಆಗಿ ಯಾವ ತಂಡ ಯಾವ ಅಭ್ಯರ್ಥಿಗೆ ವೋಟ್ ಹಾಕಬೇಕು ಅದೆಲ್ಲ ಮೊದಲೇ ಪ್ಲಾನಿಂಗ್ ಆಗಿದೆ. ಅವರಿಗೆ ಸೂಚನೆಯನ್ನು ನೀಡಲಾಗಿದೆ. ಜೊತೆಗೆ ಒಂದಿಷ್ಟು ತರಬೇತಿಯನ್ನು ಕೂಡ ನೀಡಲಾಗಿದೆ. ಯಾಕಂದ್ರೆ ಇಲ್ಲಿ ಒಂದೊಂದು ವೋಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬಿಜೆಪಿ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಆರಗ ಜ್ಞಾನೇಂದ್ರ, ಚನ್ನಬಸಪ್ಪ, ಬೈರತಿ ಬಸವರಾಜ್ ಅವರು ಮತದಾನವನ್ನ ಮಾಡಿದ್ದಾರೆ. ಇಲ್ಲಿ 2 ತಂಡಗಳನ್ನ ಫಸ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವರು ಪ್ರಿಯಾರಿಟಿ ಇರೋದು ಇವಾಗ ಇಬ್ಬರು ಅಭ್ಯರ್ಥಿಗಳು, ರಘು ಕೌಟಿಲ್ಯ ಮತ್ತೆ ಲಿಂಗರಾಜ್ ಪಾಟೀಲ್ ಅವರು. ಅವ್ರಿಗೆ ಯಾರ್ಯಾರು ವೋಟ್ ಹಾಕಬೇಕು ಅಂತ ಡಿವೈಡ್ ಮಾಡ್ಕೊಂಡಿರ್ತಾರೆ. ಆ ಗುಂಪು ಬಂದು ತಮ್ಗೆ ಯಾರನ್ನ ಸೂಚಿಸಿರ್ತಾರೆ, ಅಂದ್ರೆ ಪಕ್ಷದ ವರಿಷ್ಠರು ಯಾರನ್ನ ಸೂಚಿಸಿರ್ತಾರೆ ಅವರಿಗೆ ಓಟನ್ನ ಹಾಕಿ ಹೋಗ್ತಾ ಇದ್ದಾರೆ. ಚುರುಕನ್ನ ಪಡ್ಕೊಂಡಿದೆ. ವಿಧಾನಸೌಧದ 106ನೇ ಕೊಠಡಿಯಲ್ಲಿ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದೆ. ಸದ್ಯಕ್ಕೆ ಬಿಜೆಪಿ ಶಾಸಕರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ಮತ್ತೆ ಜೆಡಿಎಸ್ ಅವರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ರು. ಬಿಡದಿಯಿಂದ ದೇವನಹಳ್ಳಿಯಿಂದ ಬಸ್ಗಳಲ್ಲಿ ಪ್ರತ್ಯೇಕ ತಂಡಗಳನ್ನ ಮಾಡಿಕೊಂಡು ಕಾಂಗ್ರೆಸ್ ಅವರು ಬಸ್ಗಳಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ. 5 ಬಸ್ಗಳಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಕಾರಣ 5 ಅಭ್ಯರ್ಥಿಗಳು ಇರೋದು. ಈಗ ಕಾಂಗ್ರೆಸ್ಗೆ ಇರುವಂತಹ ಚಾಲೆಂಜ್ 4 ಜನ ಈಸಿಯಾಗಿ ಗೆದ್ದು ಬಿಡ್ತಾರೆ. ಆದ್ರೆ ವಿನಯ್, ಕಾರ್ತಿಕ್, ಪ್ರಕಾಶ್, ಡಿಕೆ ಶಿವಕುಮಾರ್ ಅವರು ಆಪ್ತನನ್ನು ನಿಲ್ಲಿಸಿದ್ದಾರೆ. ಅವ್ರನ್ನ ಹೆಂಗಾದ್ರೂ ಮಾಡಿ ಗೆಲ್ಸ್ಕೊಂಡ್ ಬರ್ಬೇಕು ಅಂತ ಹೇಳಿ ಒಂದಿಷ್ಟು ತಂತ್ರಗಾರಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಈಗ ನಮಗೆ ನಮ್ಮ ವರಿಷ್ಠರು ಯಾರಿಗೆ ವೋಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಮತದಾನವನ್ನು ನಾವು ಮಾಡಿದ್ದೀವಿ. ನಮಗೆ 2 ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ನಮ್ಗೆ ಯಾವುದು ಕೂಡ ಕಷ್ಟನೂ ಇಲ್ಲ. ನಮ್ಮಲ್ಲಿ ಯಾವುದೇ ಒಂದೇ ಒಂದು ಓಟು ಕೂಡ ಕ್ರಾಸು ಆಗೋದಿಲ್ಲ. ನಮ್ಗೆ ಈಗಾಗಲೇ ವಿಪ್ಪನ್ನು ಕೂಡ ಇಶ್ಯೂ ಮಾಡಿದ್ದಾರೆ. JDS ಅಭ್ಯರ್ಥಿ ಏನಿದೆ ಅವರು ಅಲ್ಲಿ ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಥರ ಮಾತಾಡೋರೆ, ಇಂಡಿಪೆಂಡೆಂಟ್ ಜೊತೆಲಿ ಏನು ಮಾತಾಡೋರೆ ಅಂತಕ್ಕಂಥ ಮಾಹಿತಿ ನಮಗಿಲ್ಲ. ಬಟ್ ಅವರು ಕೂಡ ಭಾಳ ಉತ್ಸಾಹದಲ್ಲಿದ್ದಾರೆ. ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ಉತ್ಸಾಹದಲ್ಲಿದ್ದಾರೆ. ಸೊ ನಮ್ಮಲ್ಲಿ ಏನು ಹೆಚ್ಚುವರಿ ಮತಗಳಿರ್ಬೋದು, 2ನೇ ಪ್ರಾಶಸ್ತ್ಯ ಮತವನ್ನು ಯಾರಿಗಾಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಮ್ಮಲ್ಲಿ ಸೂಚನೆ ಕೊಟ್ಟವ್ರೆ. ಆ ಪ್ರಕಾರ ಹಾಕಿದ್ವಿ. ಯಾಕಂದರೆ ವೋಟ್ ಹಾಕೋದ್ರಿಂದ ಯಾರಿಗಾಗ್ತೀವಿ ಏನೋ ಅನ್ನೋದು ಕೂಡ ಅದು ನಾವು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಅದರಲ್ಲಿ. ಆದರೆ ನಮ್ಮ ವಿಶ್ವಾಸ ಐತೆ 3 ಜನ ಅಭ್ಯರ್ಥಿಗಳು ಗೆಲ್ತೀವಿ. ಅದರಲ್ಲಿ 3ನೇ ಅಭ್ಯರ್ಥಿ ಏನು JDS ಇದೆ, ಆಶ್ಚರ್ಯಕರವಾದ ರೀತಿಯಲ್ಲಿ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇವತ್ತು ಕಾಂಗ್ರೆಸ್ಸಲ್ಲೂ ಕೂಡ ಇವತ್ತು ಕ್ಯಾಬಿನೆಟ್ ವಿಚಾರದಲ್ಲಿರ್ಬೋದು, ಇನ್ನು ಸಾಕಷ್ಟು ಮಂತ್ರಿಗಳ ಆಕಾಂಕ್ಷಿ ಇರ್ಬೋದು, ಇವೆಲ್ಲ ಕೂಡ ಗೊಂದಲದ ಗೂಡಾಗಿ ಅಸಮಾಧಾನ ತುಂಬಿ ತುಳುಕ್ತಾ ಇದೆ. ಅದು ಯಾವ ರೀತಿ ತಿರುವು ತಗೊಳ್ತದೆ ಅಂತಕ್ಕಂಥದ್ದು ಫಲಿತಾಂಶ ಬಂದ ಮೇಲೆನೆ ಗೊತ್ತಾಗ್ತಕ್ಕಂಥದ್ದು. ಈಗ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ಬಿಜೆಪಿಯ ಶಾಸಕರು ಅವ್ರಿಗೆ ಒಂದು ತಂಡವಾಗಿ ರಚನೆ ಮಾಡಿದ್ದಾರೆ. ಯಾರಿಗೆ ವೋಟ್ ಹಾಕಬೇಕು ಅಂತಾನೂ ಅಲ್ಲಿ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಅಂತ ನಾಯಕರು ಹೇಳ್ತಾ ಇದ್ರು. ಇನ್ನು JDS ಅವರು ಮತ್ತೆ ಕಾಂಗ್ರೆಸ್ ಅವರು ಎಷ್ಟೊತ್ತಿಗೆ ವಿಧಾನಸೌಧ ರೀಚ್ ಆಗ್ಬೋದು ಅನ್ನೋ ಮಾಹಿತಿ. ಮತ್ತೆ ದೇವೇಗೌಡರು ವೆರಿ ಇಂಟ್ರೆಸ್ಟಿಂಗ್, ಸ್ಟಾರ್ಟಿಂಗ್ ಬಂದ್ರು ಜಿಟಿ ದೇವೇಗೌಡರು, ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು, ಏನು ರಿಯಾಕ್ಷನ್ ಕೊಡ್ಲಿಲ್ಲ, ಹೋದ್ರು.
ಹಂಗಾಗಿ ಅವರು ಯಾರ ಪರವಾಗಿ ಈ ಚುನಾವಣೆಯಲ್ಲಿ ನಿಂತಿದ್ದಾರೆ ಅನ್ನೋದು ಕ್ಯೂರಿಯಾಸಿಟಿ. ತಿಮ್ಮೇಗೌಡ್ರೆ, ಯಾರ ಪರವಾಗಿ ನಿಂತಿದ್ದಾರೆ ಅನ್ನುವಂಥದ್ದೇ ಕ್ಯೂರಿಯಾಸಿಟಿ. ಯಾಕಂತ ಹೇಳಿದ್ರೆ ಇದು ಗೌಪ್ಯ ಮತದಾನ ಶರ್ಮಿತಾ. ಯಾರಿಗೆ ಯಾರು ಮತ ಹಾಕಿದ್ದಾರೆ ಅನ್ನುವಂಥದ್ದನ್ನು ಬಹಿರಂಗಪಡಿಸೋದಕ್ಕೂ ಸಾಧ್ಯ ಇಲ್ಲ. ಮತ್ತೊಂದು ಕಡೆಗೆ ಅದನ್ನು ಬಹಿರಂಗವಾಗಿ ಮತ ಹಾಕೋದಕ್ಕೂ ಕೂಡ ಅವಕಾಶ ಇಲ್ಲ. ಸೊ ಹೀಗಾಗಿ ಈ ಒಂದು ಗೌಪ್ಯ ಮತದಾನಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ JDS ಮತ್ತು ಕಾಂಗ್ರೆಸ್ಸು ಪರಸ್ಪರ ಶಾಸಕರನ್ನು ಸೆಳೆಯುವಂಥ ಒಂದು ನಿಟ್ಟಲ್ಲಿ ತಂತ್ರಗಾರಿಕೆಯನ್ನು ರೂಪಿಸಿರುವಂಥದ್ದು. ಎಸ್ಪೆಷಲಿ DK ಶಿವಕುಮಾರ್ ಅವರ ಪರಮಾಪ್ತ ವಿನಯ್ ಕಾರ್ತಿಕ್ ಅವರು ಏನು ಕಣಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿ, ಅವರನ್ನು ಶತಾಯಗತಾಯ ಅವರ ಏನು ವಿಧಾನ ಪರಿಷತ್ಗೆ ಕಳಿಸಲೇಬೇಕು ಅನ್ನುವಂಥ ನಿಟ್ಟಲ್ಲಿ DK ಬ್ರದರ್ಸ್ ಅವರು JDSನ ಕೆಲ ಶಾಸಕರನ್ನು ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಏನು JDS ಶಾಸಕರಿಂದ ಕನಿಷ್ಠ 4 ಮತಗಳನ್ನಾದರೂ ಕೂಡ ಪಡಿಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಸ್ಟ್ರಾಟಜಿಯನ್ನು ಕೂಡ ರೂಪಿಸಿದ್ದಾರೆ ಅಂತ ಹೇಳಲಾಗ್ತದೆ. ಇದಕ್ಕೆ ಪೂರಕವಾಗಿ GT ದೇವೇಗೌಡರು ಕೂಡ ಇದೀಗ ಪ್ರತ್ಯೇಕವಾಗಿ ಯಾವುದೇ ಅಂದರೆ ತಡರಾತ್ರಿ ನಡೆದಿರ್ತಕ್ಕಂಥ JDS ಶಾಸಕಾಂಗ ಪಕ್ಷದ ಸಭೆಗಾಗಲಿ ಅಥವಾ ಖಾಸಗಿ ಹೋಟೆಲ್ಗಾಗಲಿ ಅವರು ತೆರಳಿಲ್ಲ. ಹೀಗಾಗಿ ಅವರು ಪ್ರತ್ಯೇಕವಾಗಿ ಏಕಾಂಗಿಯಾಗಿ ಬಂದು ಮತದಾನವನ್ನು ಚಲಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಇದೀಗ ತುಂಬ ಕ್ಯೂರಿಯಾಸಿಟಿ. ಇದು ಒಂದು ಕಡೆ ಇದ್ದರೆ, ಇನ್ನು BJPಯಿಂದಲೂ ಕೂಡ ಪ್ರತ್ಯೇಕವಾಗಿ ಅಂದರೆ ಶಾಸಕರ ತಂಡಗಳನ್ನು ರಚನೆ ಮಾಡೋದ್ರ ಮುಖಾಂತರ ಅವರು ಕೂಡ ಇದೀಗ ಮತ ಚಲಾವಣೆಯಲ್ಲೂ ಕೂಡ ನಿರತರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇದೀಗ ಕಾಂಗ್ರೆಸ್ ಕೂಡ 5 ತಂಡಗಳನ್ನಾಗಿ ಇದೀಗ ಶಾಸಕರನ್ನು ವಿಭಜನೆ ಮಾಡಿರ್ತಕ್ಕಂಥದ್ದು. 5 ಶಾಸಕರ ತಂಡ ಇದೀಗ ಯಾರ್ಯಾರಿಗೆ ಮತವನ್ನು ಹಾಕಬೇಕು ಅನ್ನುವಂಥ ನಿಟ್ಟಲ್ಲಿ ನಿನ್ನೆಯೇ ವಂಡರ್ಲಾ ರೆಸಾರ್ಟ್ನಲ್ಲಿ ಅಣುಕು ಮತದಾನದ ಮೂಲಕವಾಗಿ ಒಂದು ಟ್ರೈನಿಂಗನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ನಾಯಂಡಹಳ್ಳಿ ತಲುಪಿರ್ತಕ್ಕಂಥ ಶಾಸಕರ ತಂಡ, ಇನ್ನೇನು ಕಾಂಗ್ರೆಸ್ ಶಾಸಕರ ತಂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಧಾನಸೌಧವನ್ನು ಪ್ರವೇಶ ಮಾಡಲಿದೆ. ವಿಧಾನಸೌಧದ ಕೊಠಡಿ ಅಂದರೆ ಸಮ್ಮೇಳನ ಸಭಾಂಗಣ 334 ಏನಿದೆ, ಆ ಒಂದು 334ರ ಸಮ್ಮೇಳನ ಸಭಾಂಗಣದಲ್ಲಿ ಮತ್ತೊಮ್ಮೆ ಶಾಸಕರೆಲ್ಲರೂ ಕೂಡ ಅಲ್ಲಿ ಸಮಾವೇಶಗೊಂಡು ಅಲ್ಲಿ ಯಾರ್ಯಾರಿಗೆ ಮತವನ್ನು ಹಾಕಬೇಕು ಅನ್ನುವಂಥ ನಿಟ್ಟಲ್ಲಿ ತಂಡೋಪತಂಡವಾಗಿ ಫಸ್ಟ್ 30 ಮಂದಿ ಶಾಸಕರ ತಂಡವನ್ನು ಕಳಿಸುವಂಥದ್ದು, ಆ ಬಳಿಕ 2ನೇ ತಂಡವನ್ನು ಕಳಿಸಿ, ಆ ಬಳಿಕ 3ನೇ ತಂಡ, ಆ ಬಳಿಕ 4ನೇ ತಂಡ, ಆ ಬಳಿಕ 5ನೇ ತಂಡವನ್ನು ಕಳಿಸಿ ಮತವನ್ನು ಚಲಾವಣೆ ಮಾಡೋದಕ್ಕೆ ಇದೀಗ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದೆ ಅಂತ ಹೇಳಲಾಗ್ತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಧಾನಸೌಧವನ್ನು ತಲುಪಲಿದೆ. ಅಂದಾಗೆ JDS ಶಾಸಕರು ಕೂಡ ಇದೀಗ ಹೆಬ್ಬಾಳ ಫ್ಲೈಓವರನ್ನು ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಹೆಬ್ಬಾಳದಿಂದ ಇನ್ನು 5-10 ನಿಮಿಷದಲ್ಲಿ ಅಥವಾ ಇನ್ನು 1/4 ಗಂಟೆ ವೇಳೆಗೆ ಇಲ್ಲಿಗೆ JDS ಶಾಸಕರ ತಂಡ ವಿಧಾನಸೌಧವನ್ನು ಪ್ರವೇಶ ಮಾಡಲಿದೆ. 18 ಮಂದಿ ಶಾಸಕರುಗಳು ಅಂದರೆ ಈಗಾಗಲೇ GT ದೇವೇಗೌಡರು ಮತವನ್ನು ಚಲಾವಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನು 17 ಮಂದಿ ಶಾಸಕರು ಮತವನ್ನು ಚಲಾವಣೆಯನ್ನು ಮಾಡ್ತಾರೆ. ಮತ್ತೊಂದು ಕಡೆಗೆ BJP ಶಾಸಕರು ಕೂಡ 2ನೇ ಪ್ರಶಸ್ತಿಯ ಮತವನ್ನು ಯಾರಿಗೆ ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ.